ಚಾನಲ್ಗೆ. ಸೊ ಹಾಯ್, ನಾನು ಹೋಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಏನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ, ಸೊ ಇದರಿಂದ ನಿಮಗೇನೋ ಪ್ರಾಬ್ಲಮ್ ಆಗ್ಬೋದಾ ಅಥವಾ ಅದನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೊಬೋದಾ ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡೋ ಎಲ್ಲ ವೀಡಿಯೋ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಗೇಸ್, ಮೊದಲದಾಗಿ ಈ ಒಂದು ಆಧಾರ್ ಕಾರ್ಡಲ್ಲಿ 2 ಟೈಪ್ಸ್ ಇರ್ತವೆ. ಏನಪ್ಪ ಅಂತಂದರೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಮತ್ತು ಇನ್ನೊಂದು ಅನ್ಮಾಸ್ಕ್ಡ್. ಸೊ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತಂದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ ಮಾಸ್ಕ್ಡಲ್ಲಿ, ಸೊ ಅಲ್ಲಿ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಎಲ್ಲದು ಹೈಡ್ ಆಗಿರುತ್ತೆ. ಅಂದರೆ XXXX ಅಂತ ಅಂದ್ಬಿಟ್ಟು ಕೊಟ್ಟು ಲಾಸ್ಟ್ 4 ಡಿಜಿಟ್ ಮಾತ್ರ ಶೋ ಮಾಡಿರ್ತಾರೆ. ಇನ್ನು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಫೋಟೋ, ಡೇಟ್ ಆಫ್ ಬರ್ತ್ ಎಲ್ಲ ಸೇಮೇ ಇರುತ್ತೆ. ಸೊ ಏನು ಚೇಂಜ್ ಇರಲ್ಲ. ಇನ್ನು ಅನ್ಮಾಸ್ಕ್ಡ್ ಅಂತಂದರೆ ನಿಮ್ಮ ಐಡೆಂಟಿಟಿ ಪೂರ್ತಿ ರಿವೀಲ್ ಆಗಿರುತ್ತೆ. ಸೊ ಈ ಒಂದು ಅನ್ಮಾಸ್ಕ್ಡಲ್ಲಿ, ಸೊ ಇದರಲ್ಲಿ ಮಾಸ್ಕ್ಡಲ್ಲಿ ನಿಮಗೆ ಒಂದು ಸ್ವಲ್ಪ ಒಂದು ಲೇಯರ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಏನಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಮೆನ್ಷನ್ ಆಗಿರಲ್ಲ, ಬರೀ XX ಅಂತ ಇರುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಇನ್ನೂ ಮಾಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಸೊ ಆದಷ್ಟು ಬಯೋಮೆಟ್ರಿಕ್ ಲಾಕ್ನ ಇಕ್ಕೋಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲಾದರೂ ಲೀಕ್ ಆಯಿತು ಅಂದರೆ, ನೀವೇಂದ್ರೂ ಬಯೋಮೆಟ್ರಿಕ್ಕು ಮತ್ತು ಮೊಬೈಲ್ ನಂಬರೇ ಲಿಂಕ್ ಮಾಡಿಲ್ಲ ಅಂತಂದರೆ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಆಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ, ಸೊ ನೀವೇಂದ್ರೂ ಹೋಟೆಲ್ಗೆ ಹೋಗಿದ್ದೀರಾ ಅಥವಾ ಪಬ್ಗೆ ಹೋಗಿದ್ದೀರಾ ಅಂತಂದರೆ, ಸೊ ಅಲ್ಲಿ ನಿಮಗೆ ಏಜ್ ಮ್ಯಾಟ್ರ್ ಆಗುತ್ತೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ನೀವು ನಿಮ್ಮ ಮಾಸ್ಕ್ಡ್ ಆಧಾರ್ ಕಾರ್ಡ್ ಏನಿದೆ ಅದನ್ನು ನೀವು ಆರಾಮಾಗಿ ಕೊಟ್ಟು ಅಲ್ಲಿ ಅಕ್ಸೆಪ್ಟ್ ಮಾಡ್ಬೋದು. ಈ ಒಂದು ಇಂಡಿಯಾ ಟೈಮ್ಸ್ ಪ್ರಕಾರ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಈ ರೀತಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ಕೆಲವೊಂದು ವೆಬ್ಸೈಟಲ್ಲಿ ಕೆಲವೊಂದು ಅವರವರ ಒಪಿನಿಯನ್ನ ಒಂದು ಪಬ್ಲಿಷ್ ಮಾಡಿದ್ದಾರೆ. ಮತ್ತು ಈ ಒಂದು ಆಧಾರ್ ಕಾರ್ಡ್ ನಿಮಗೆ ಫ್ರೀನಾ ಅಂತಂದರೆ, ಸೊ ಇದು ಫ್ರೀಯಾಗೇ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ಕಲರ್ ಪ್ರಿಂಟೌಟ್ ತೆಗೆದು ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ಇನ್ನೊಂದು ಕೆಲವೊಂದು ಕಡೆ ಈ ಒಂದು ಆಧಾರ್ ಕಾರ್ಡ್ನ ಮಾಸ್ಕ್ಡ್ ಆಧಾರ್ ಕಾರ್ಡ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಫಸ್ಟ್ ಮಾಸ್ಕ್ಡ್ ಆಧಾರ್ ಕೊಡಿ, ಅಥವಾ ಅಕ್ಸೆಪ್ಟ್ ಮಾಡಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನೋಡ್ತಿರ್ಬೋದು ಸ್ಕ್ಯಾಮ್ಗಳು ನಡೀತವೆ. ಸ್ವಿಮ್ ಸ್ವಾಪಿಂಗ್ ಇರ್ಬೋದು, ಅಥವಾ ಯಾವುದೋ ಒಂದು ಬ್ಯಾಂಕ್, ನಿಮ್ಮ ಬ್ಯಾಂಕಿಂದ ಬೇರೆ ಬ್ಯಾಂಕ್ ಎಲ್ಲೋ ವಿತ್ಡ್ರಾ ಆಗಿರುತ್ತೆ ಅಮೌಂಟು. ಇವಾಗ ನೋಡ್ತಿರ್ಬೋದು ಕೆಲವೊಂದರಲ್ಲಿ ATM ಅಂತ ಏನೋ ಬಂದಿದ್ದಾವೆ. ಅದರಲ್ಲಿ ನಿಮಗೆ ನಿಮ್ಮ ಅಕೌಂಟಿಂದ ಜಸ್ಟ್ ನೀವು ಒಂದು ಫಿಂಗರ್ ಪ್ರಿಂಟ್ ಕೊಟ್ಬಿಟ್ಟು ಅದೊಂದು ಆಧಾರ್ ಕಾರ್ಡ್ ನಂಬರ್ ಹೇಳ್ಬಿಟ್ರೆ ಆ ಒಂದು ಅಕೌಂಟಲ್ಲಿ ದುಡ್ಡನ್ನ ಡ್ರಾ ಮಾಡ್ಬೋದು. ಈ ರೀತಿ ಒಂದು ಟೆಕ್ನಾಲಜಿ ಇರುತ್ತೆ. ಮೊಬೈಲ್ ನಂಬರ್ OTP ಏನಾದರೂ ಬರಬೇಕು ಅಂತಂದರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಒಂದು ವೀಡಿಯೋ ಬರೀ ಒಂದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ನನಗೆ ಗೊತ್ತಿರೋ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ಒಂದು ವೀಡಿಯೋದಲ್ಲಿ ಏನೋ ತಪ್ಪಿತ್ತು ಅಂತಂದರೆ ಈ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.